ನಿಂತಿದೆ. DK ಶಿವಕುಮಾರ್ ಅವರ ದೈವ ಭಕ್ತಿಯ ಬಗ್ಗೆ ನಾನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಅವರದೇ ಅಂತ ಒಂದು ಶ್ರದ್ಧೆ ಭಕ್ತಿನ ಇಟ್ಕೊಂಡಿದ್ದಾರೆ. ಆದರೆ ಇವತ್ತು ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿರ್ತಕ್ಕಂಥದ್ದು ಅದು ಕೂಡ ಅಕ್ಷಮ್ಯ ಅಪರಾಧ. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿ ಈ ಷಡ್ಯಂತ್ರವನ್ನು ಭೇದಿಸಬೇಕು ಅಂತ ಹೇಳಿದ್ರೆ ಅದು ಎನ್ಐಎಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅವ್ರಿಗೆ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿಕೊಡ್ಬೇಕು. ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳು ಮೊಳಗಿದಾಗ ಅಂತ ದೇಶದ್ರೋಹಿಗಳನ್ನು ಕೂಡ ಕ್ಷಮಿಸಿರ್ತಕ್ಕಂಥ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಅದೇ ಒಂದು ಪ್ರಜಾಪ್ರಭುತ್ವ ದೇಗುಲದಲ್ಲಿ ಸದನ ನಡಿಬೇಕಾದ್ರೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅದನ್ನು ಹಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಜ್ಞಾನೋದಯ ಆಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇನ್ನು ಬೇರೆ ಬೇರೆ ಕಾಂಗ್ರೆಸ್ ಮುಖಂಡರುಗಳು ಅರ್ಥಹೀನವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಥವಾ ವಿಷವನ್ನು ಕಕ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ. ಯಾರೇನೇ ಇವತ್ತು ವಿಷವನ್ನು ಕಕ್ಕಿದ್ರೂ ಸಹ ಇದೆಲ್ಲವನ್ನು ಕೂಡ ಅರಗಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರೀತಿ ವಿಷಕಂಠನಂತೆ ಕಳೆದ 100 ವರ್ಷಗಳಿಂದ ಈ ದೇಶದಲ್ಲಿ ಹಿಂದುತ್ವ ವಿಚಾರವನ್ನು ಇಟ್ಕೊಂಡು ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ಎಲ್ಲ ಸಂದರ್ಭದಲ್ಲೂ ಕೂಡ ಸಮಾಜವನ್ನು ತಿದ್ದುವಂತ ಸೇವಾ ಕಾರ್ಯವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ, ಇತರರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇವೆಲ್ಲವನ್ನು ಕೂಡ ಅರಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದೆ.